ಗುರುಜಿ, ಈಗ ಹೆಸರು ಕಾರ್ತಿಕ್ ರಘುನಾಥ್ ಅಂತ ಬೆಂಗಳೂರಿಂದ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ. ಮದುವೆ ಆಗಿ ಡಿವೋರ್ಸ್ ಆಯಿತು 2022ರಲ್ಲಿ. ಮುಂದಿನ ಜೀವನ ಹಾಗೂ ಒಂದು ಒಳ್ಳೆಯ ಸಂಬಂಧ ಮುಂದೆ ಏನಾದರೂ ಬರುತ್ತಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಕಾರ್ತಿಕ್ ರಘುನಾಥ್ ಅವರೇ ನಮಸ್ಕಾರ. ನಿಮ್ಮ ಪ್ರಶ್ನೆಗೆ ನೇರ ಉತ್ತರ ಯಾವಾಗ ಅಂತ ಅಲ್ವಾ? ಓಕೆ. 16/11/1993. ಈಗ ತಾನೇ ಚಿಕ್ಕ ವಯಸ್ಸು ನಿಮ್ಮದು, ದೊಡ್ಡ ವಯಸ್ಸೇನಲ್ಲ. 11:50 AM ಮೂಲ ನಕ್ಷತ್ರ ಧನುರಾಶಿಯಲ್ಲಿ ನಿಮಗೆ ಜನನ ಆಗಿದೆ. ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲವನ್ನು ನೋಡಿದರೆ ರವಿ ದಶೆಯ ಅಂತಿಮ ಕಾಲದಲ್ಲಿ ತಾವಿದ್ದೀರಾ. 28/10/2025 ರವಿ ಮಹಾರ್ದಶೆ ನಡೀತಾ ಇದೆ. 22ನೇ ಇಸ್ವಿಗೆ ಡೈವರ್ಸ್ ಆಗಿದೆ ಅಂತ ಹೇಳ್ತೀರಾ. ಆ ಸಂದರ್ಭದಲ್ಲಿ ನಿಮಗೆ ನಡೀತಾ ಇರುವಂತಹ ಸಮಯ ಯಾವುದು ಗೊತ್ತಿದೆಯಾ? ರವಿದಶ ಶನಿ ಭುಕ್ತಿ. ರವಿ ಶನಿ ಎನಿಮಿ ಗ್ರಹಗಳು. ಈ ಸಂದರ್ಭದಲ್ಲಿ ನಿಮಗೆ ಡೈವರ್ಸ್ ಆಗಿದೆ. ಈಗ ನಿಮಗೆ ಬುಧ ಭುಕ್ತಿ ನಡೀತಾ ಇದೆ, ಅದು ಸಹ ಮುಗಿದು ಕೇತು ಭುಕ್ತಿ ನಡೀತಾ ಇದೆ. ಹಾಗಾದರೆ ನಿಮಗೆ ವಿವಾಹ ಆಗುವಂತಹ ಸಮಯ 28/10/2024. ಇನ್ನೊಂದು ನೆನಪಿಟ್ಕೊಳ್ಬೇಕು, ಯಾವುದೇ ಒಂದು ದಶಾಕಾಲದ ಅಂತಿಮ ಕಾಲ, ದಶಾ ಬದಲಾಗುವ ಕಾಲ. ಈ ಬದಲಾಗುವ ಕಾಲದಲ್ಲಿ ಆದಂತಹ ಸಂತೋಷಗಳು ಅದು ಸ್ವಲ್ಪ ಮನಸ್ಸಿಗೆ ನಿಲ್ಲುವುದಿಲ್ಲ, ಅದು ದೀರ್ಘಕಾಲ ನಿಲ್ಲುವುದಿಲ್ಲ ಅಂತ ಹೇಳಬೇಕು. ಅದಲ್ಲದೆ ನಿಮಗೆ ರವಿದಶ ಶುಕ್ರಭುಕ್ತಿ ನಡೆಯುವಂತಹ ಸಂದರ್ಭ. ಈಗ ನಿಮಗೆ ದೇವರ ದಯೆಯೂ ಕಡಿಮೆ. 2025 ಮೇ 1ನೇ ತಾರೀಕಿನ ತನಕ ಸ್ವಲ್ಪ ದೇವರ ದಯೆ ಕಡಿಮೆ ಇದೆ. ಅದರಿಂದಾಗಿ ನಿಮಗೆ ಮರುವಿವಾಹ ಯೋಗ, 2ನೇ ವಿವಾಹ ಯೋಗ ನಿಮಗೆ ಪ್ರಾಪ್ತಿಯಾಗುವುದು. ನೀವು ಸ್ವಯಂಕೃತವಾದ ನಿರ್ಧಾರವನ್ನು ಕೈಗೆತ್ತಿಕೊಳ್ಬೇಕಾಗತ್ತೆ, ಅಂದರೆ ಇಷ್ಟಪಟ್ಟು ವಿವಾಹ ಆಗಬೇಕಾಗತ್ತೆ ಅಂತ. ಅದರಿಂದಾಗಿ ರವಿ ಮಹಾರ್ದಶೆಯ ಶುಕ್ರಭುಕ್ತಿ ನಿಮಗೆ ಮಂಗಳ ಕೆಲಸ ನೆರವೇರುವ ಯೋಗ, 2ನೇ ವಿವಾಹ ಆಗೋ ಯೋಗ ಉಂಟಾಗುತ್ತೆ. ಅದಲ್ಲದೆ ನಿಮಗೆ ಈ ಒಂದು ಸಪ್ತಮಾಧಿಪತಿಯಾದಂತಹ ಚಂದ್ರನು ಮಕರ ಲಗ್ನಕ್ಕೆ ವ್ಯಯದಲ್ಲಿದ್ದರೆ ಮುಂದೆಯೂ ಇಂಥ ಪುನಃ ಒಂದು ಅಸಮಾಧಾನದ ಘಟನೆ ಸಂಭವಿಸಬಹುದು. ಅದರಿಂದ ಪುನಃ 2ನೇ ವಿವಾಹ ಆದರೂ ತೊಂದರೆ ಇಲ್ಲ, ನಿಮ್ಮ ವಯಸ್ಸು ಚಿಕ್ಕದು. ಸರಿಯಾಗಿ ಮೇಳಾಮೇಳಿಯಾಗಿ ನಿಮ್ಮ ಭಾವನೆಯನ್ನು ಅವರಿಗೆ ವ್ಯಕ್ತಪಡಿಸಿ, ಅವರಲ್ಲಿರುವ ಭಾವನೆಯನ್ನು ನೀವು ಸರಿಯಾಗಿ ತಿಳಿದು, ಮುಂದಿನ ಬದುಕಿನಲ್ಲಿ ಯೋಗಗಳು ಹೇಗಿದ್ದರೂ ಬುದ್ಧಿ ಮತ್ತು ಪ್ರಜ್ಞಾ ವ್ಯವಸ್ಥೆಗಳು ದೇವರು ನಮಗೆ ಕೊಟ್ಟಿರುವುದರಿಂದ ಅದನ್ನು ಸರಿಯಾಗಿ ತಿಳಿದು ಹೆಜ್ಜೆ ಇಟ್ಟರೆ ಒಳ್ಳೆಯದು. ಅದರಿಂದ ಸಪ್ತಮಾಧಿಪತಿ ವ್ಯಯವಾದರೆ ಪುನಃ ಪತಿಯಿಂದ ಪತ್ನಿಯಿಂದ ದೂರವಾಗುವ ಯೋಗ ಅಂತಲೂ ಇದೆ. ಅದರಿಂದ ತಾವು ಇನ್ನೊಂದು ಮದುವೆ ಆದರೆ ಜಾತಕವನ್ನು ಪರಿಶೀಲನೆಯನ್ನು ಮಾಡಿ ಮೇಳಾಮೇಳಿ ಪುನಃ ಚೆನ್ನಾಗಿಟ್ಟುಕೊಂಡು ಭಾವನೆಯನ್ನು ಸರಿಯಾಗಿ ವಿನಿಮಯ ಮಾಡಿಕೊಂಡು ನಂತರ ಹೆಜ್ಜೆ ಇಟ್ಟರೆ ಒಳ್ಳೆಯದು. ರವಿದಶ ಮುಗಿದ ಮೇಲೆ ಪ್ರಾರಂಭ ಆಗುವುದು ಚಂದ್ರದಶ. ಚಂದ್ರನು ನಿಮ್ಮ ಜಾತಕದಲ್ಲಿ ವ್ಯಯದಲ್ಲಿಯೇ ಇದ್ದಾನೆ. ಹಾಗೆ ಪುನಃ ನಷ್ಟ ಯೋಗಾದಿಗಳು ಬರಬಹುದು. ಮತ್ತು ನೀವು ಸ್ವಲ್ಪ ಮುಂಗೋಪವನ್ನು ದೂರವಾಗಿಟ್ಟುಕೊಂಡು ಕಾಲಕ್ಕನುಗುಣವಾಗಿ ಆಪ್ತವಾಗಿ ಮತ್ತು ಮಡದಿ ಮಕ್ಕಳ ಮಧ್ಯದಲ್ಲಿ ಅವರ ಭಾವನೆಯನ್ನು ಹಂಚಿಕೊಂಡು ನಮ್ಮನ್ನು ನಾವು ಅದರಲ್ಲಿ ಅನ್ಯೋನ್ಯವಾದ ಸ್ಥಾನಕ್ಕೆ ಮಹತ್ವ ಕೊಟ್ಟರೆ ಸಮಸ್ಯೆಗಳಿಂದ ದೂರವಾಗಲಿಕ್ಕೂ ಸಾಧ್ಯತೆ ಇದೆ. ಈ ಕ್ರಮವನ್ನು ಅಳವಡಿಸಿ ಮುಂದಿನ ದಿನದಲ್ಲಿ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ನೀವು ಮಾಡಬೇಕಾದದ್ದು ನಿರಂತರವಾಗಿ ದುರ್ಗಾದೇವಿಯ ಆರಾಧನೆಯನ್ನು ಮಾಡ್ತಾ ಬನ್ನಿ. ನಿಮ್ಮ ಮನೆಯ ಪರಿಸರದಲ್ಲಿ ಎಲ್ಲಾದರೂ ದೇವಿ ಕ್ಷೇತ್ರವಿದ್ದರೆ ಕುಂಕುಮಾರ್ಚನೆ, ದುರ್ಗಾ ನಮಸ್ಕಾರ, ಹಾಗೆ ದುರ್ಗಾ ಕ್ಷೇತ್ರದ ಪ್ರದಕ್ಷಿಣೆ ಬಂದು ಯಾರಾದರೂ ವೃದ್ಧಾಪ್ಯದ ದಂಪತಿಗಳಿಗೆ ದಾನ ಧರ್ಮಾದಿಗಳನ್ನು ಮಾಡುವುದು, ಮನೆಯಲ್ಲಿ ಮಾತಾಪಿತೃಗಳ ಸೇವೆಯನ್ನು ಮಾಡುವುದು, ಇದೆಲ್ಲ ಮಾಡಿದಾಗ ಜಾತಕದಲ್ಲಿರುವ ದೋಷದಿಂದ ನಾವು ಮುಕ್ತರಾಗ್ತೇವೆ. ಇಷ್ಟು ಮಾಡಿ ಒಳ್ಳೆಯದಾಗಲಿ. ನಮಸ್ಕಾರ. ಕಾರ್ತಿಕ್ ಅವರೇ, ನಿಮ್ಮ ಪ್ರಶ್ನೆಗೆ ಸರಿಯಾದ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಇನ್ನು ಗುರೂಜಿ, ನಮಗೆ ಬಾಗಲಕೋಟೆಯಿಂದ ಒಬ್ಬರು ಕ್ವಶನ್ ಕೇಳಿದ್ದಾರೆ. ಮಂಜು ಹೂಗಾರ್ ಅಂತ ಹೇಳಿ, ಸರ್ಕಾರಿ ನೌಕರಿ ಸಿಗುತ್ತಾ ನನಗೆ ಅಂತ ಕೇಳಿದ್ದಾರೆ ಗುರೂಜಿ. ಮಂಜು ಹೂಗಾರ್ ಅವರೇ ನಮಸ್ಕಾರ. ನಿಮ್ಮ ಪ್ರಶ್ನೆ ಸರ್ಕಾರಿ ಉದ್ಯೋಗ. ನಿಮ್ಮ ಜಾತಕದಲ್ಲಿ ಸೂರ್ಯನು ಪ್ರಬಲವಾಗಿದ್ದಾನೆ, ಅದರಿಂದ ಸಿಗುವ ಯೋಗ ಇದೆ. ಯಾವಾಗ ಸಿಗಬಹುದು? 14/6/1998 8:44 ರಾತ್ರಿಯಲ್ಲಿ ಜನನ. ಧನಿಷ್ಠ ನಕ್ಷತ್ರ ಮಕರ ರಾಶಿಯಲ್ಲಿ ತಾವು ಜನನ ಆಗಿದ್ದೀರಾ. ಈಗ ನಿಮಗೆ ನಡೀತಾ ಇರುವಂತಹ ದಶಾಕಾಲ ಗುರುದಶೆ. ಈ ಗುರುದಶ ವಿರಾಮವಾಗುವ ಸಮಯ 23/6/2025 ಬರುವ ವರ್ಷ ಜೂನ್ ತಿಂಗಳಿಗೆ ಮುಗಿಯುತ್ತೆ. ಹಾಗಾದರೆ ಗುರುದಶ ರಾಹುಭುಕ್ತಿಯ ಪ್ರಸ್ತುತ ಕಾಲದಲ್ಲಿ ನೀವು ಇದ್ದೀರಾ.
ಈ ಗುರುದಶ ರಾಹುಭುಕ್ತಿಯಲ್ಲಿ ನಿಮಗೆ ಸರ್ಕಾರಿ ಉದ್ಯೋಗ ಸಿಗುತ್ತಾ ಅಂತ ನೋಡಿದರೆ ನಿಮ್ಮ ಜಾತಕದಲ್ಲಿ ರಾಹುವು ಓಕೆ ಶುಭಪ್ರದನಾಗಿದ್ದಾನೆ. ಈ ಸಂದರ್ಭದಲ್ಲಿ ಪ್ರಯತ್ನ ಮಾಡಿ. ದೇವರ ದಯೆಯು ಈಗ ಗೋಚಾರದಲ್ಲಿದೆ. ಆದರೆ 7ನೇ ಶನಿ ಇರುವುದರಿಂದ ನೀವು ಜಾಸ್ತಿಯಾಗಿ ಪ್ರಯತ್ನ ಮಾಡಬೇಕಾಗತ್ತೆ. ಯಾರಾದರೂ ಸ್ವಲ್ಪ ಇನ್ಫ್ಲುಯೆನ್ಸ್, ಯಾರಾದರೂ ಒಂದು ಒಳ್ಳೆಯ ವ್ಯಕ್ತಿಗಳ, ಗಣ್ಯ ವ್ಯಕ್ತಿಗಳ, ರಾಜಕೀಯ ವ್ಯಕ್ತಿಗಳ ಸಹಾಯವನ್ನು ನೀವು ತಗೊಳ್ಬೇಕಾಗುತ್ತೆ. ಸುಲಭ ರೀತಿಯಲ್ಲಿ ನಿಮಗೆ ಈಗ ಉದ್ಯೋಗ ಸಿಗುತ್ತೆ ಅಂತ ನಾನು ಹೇಳುವುದಿಲ್ಲ. 7.5 ಶನಿ ಇದ್ದಾಗ ಒಂದು ಕೆಲಸಕ್ಕೆ 10 ಸಲ ಹೋಗಬೇಕಾಗತ್ತೆ. ನಾಳೆ ಬನ್ನಿ, ನಾಳೆ ಬನ್ನಿ, ನಾಳೆ ಬನ್ನಿ ನೋಡುವ, ಈ ರೀತಿಯ ಅನುಭವಗಳಿಂದಾಗಿ ಖಿನ್ನತೆಗಳು ನಿಮಗೆ ಆಗ್ಬೋದು. ಮರಳಿ ಯತ್ನವ ಮಾಡು ಅಂತ ಹೇಳುವ ಹಿರಿಯರ ನಾಲ್ನುಡಿ ಇದೆ. ಅದನ್ನು ಪಾಲನೆ ಮಾಡಿದರೆ ಇಷ್ಟಾರ್ಥ ನೆರವೇರುತ್ತೆ. ಈ ಸಂದರ್ಭದಲ್ಲಿ ತಾವು ಮಾಡಬೇಕಾದದ್ದು ಆದಿತ್ಯ ಹೃದಯ ಪಾರಾಯಣವನ್ನು, ಶಿವದೇವರ ಸೇವೆಯನ್ನು ನಿರಂತರ ಮಾಡುವುದರಿಂದ ನಿಮ್ಮ ಇಷ್ಟಾರ್ಥ ನೆರವೇರುತ್ತೆ ಅಂತ ಹೇಳ್ತೇನೆ. ನಮಸ್ಕಾರ. ಮಂಜು ಹೂಗಾರ್ ಅವರೇ, ನಿಮಗೂ ಕೂಡ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಗುರುಗಳೇ, ಇನ್ನು ಚಾಮರಾಜನಗರದಿಂದ ಪ್ರಶಾಂತ್ ಅಂತ ಅವರು ಕ್ವಶನ್ ಕೇಳಿದ್ದಾರೆ. ಈ ತಿಂಗಳು ನಮ್ಮ ಪಿತ್ರಾರ್ಜಿತ ಆಸ್ತಿ ನಮ್ಮ ಹೆಸರಿಗೆ ಆಗುತ್ತಾ ಅಂತ ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. ನಾವು ಕೂಡ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಪ್ರಶಾಂತ್ ಅವರೇ, ಪಿತ್ರಾರ್ಜಿತ ಆಸ್ತಿಯ ಅಪೇಕ್ಷೆಯಲ್ಲಿ ತಾವಿದ್ದೀರಾ. 2/3/2007 ಸಂಧ್ಯಾಕಾಲದಲ್ಲಿ ಉತ್ತರಾಷಾಢ ನಕ್ಷತ್ರ ಮಕರ ರಾಶಿಯಲ್ಲಿ ನೀವು ಜನನಾಗಿದ್ದೀರಾ. ಈಗ ನಡೆಯುವಂತಹ ದಶಾಕಾಲ ನಿಮಗೆ ರಾಹು ಮಹಾರ್ದಶೆ ನಡೀತಾ ಇದೆ. ರಾಹು ದಶೆಯಲ್ಲಿ ಶನಿಭುಕ್ತಿಯ ಸಮಯ ಈಗ ನಡೀತಾ ಇದೆ. 11/10/2026. ಈಗ ನೀವು ಹೇಳಿದರೆ ಬರುವ ತಿಂಗಳು ಅಂತ ಕೇಳಿದ್ದೀರಿ ತಾವು. ಈಗ ಬರುವ ತಿಂಗಳು ಅಂತ ನನಗೆ ಹೇಳಲಿಕ್ಕೆ ಇದರಲ್ಲಿ ಆಗೋದಿಲ್ಲ. ಆ ಯೋಗ ಇಲ್ಲ ಇದರಲ್ಲಿ. ಮಾತುಕತೆಯಲ್ಲಿ ಒಂದು ಅಂತಿಮ ಘಟ್ಟ ತಲುಪುವ ಸಾಧ್ಯತೆ ಇದೆ ಅಂತ ಮಾತ್ರ ಹೇಳ್ಬೋದು. ಈಗ ನಿಮಗೆ ಇಲ್ಲಿ ನಡೆಯುವಂಥ ಈ ಭುಕ್ತಿ ಕಾಲವು ವ್ಯಯದಲ್ಲಿರುವುದರಿಂದ ಸ್ವಲ್ಪ ತಕರಾರುಗಳು ಅಥವಾ ದಾಖಲಾತಿಗಳು ಪೂರ್ಣ ಸರಿಯಾಗಿಲ್ಲದೇ ಇರುವಂಥದ್ದು, ಅಂತಹ ಎಲ್ಲ ಸಮಸ್ಯೆಗಳು ಸ್ವಲ್ಪ ಕಾಣಿಸ್ತಾ ಇದೆ. ಅಂತೂ ನಿಮ್ಮ ಭಾವಕ್ಕೆ ಭಾಗ್ಯಾಧಿಪತಿಯಾದಂತಹ ಕುಜನು ಅಷ್ಟಮದಲ್ಲಿರುವುದರಿಂದ ನಿಮ್ಮ ಒಳಗೆ ಕೆಲವು ಮನಸ್ತಾಪಾದಿಗಳು ಅಥವಾ ಕಿರಿಕಿರಿಗಳು ಎದುರಾಗುವ ಲಕ್ಷಣವೂ ಇದರಲ್ಲಿ ಕಾಣಿಸುತ್ತಾ ಇದೆ. ಅದರಿಂದಾಗಿ ನಾನು ಹೇಳೋದು ನಿಮಗೆ ಈಗ ಪ್ರಯತ್ನ ಮಾಡಿ. ಬರುವ ತಿಂಗಳು ಅಂತ ನಾನು ಹೇಳುವುದಿಲ್ಲ. ಪಿತ್ರಾರ್ಜಿತ ಆಸ್ತಿಯನ್ನು ಅನುಭವಿಸುವ ಯೋಗ ನಿಮ್ಮ ಜಾತಕದಲ್ಲಿದೆ. ಇದನ್ನು ನೀವು ಸಾಧನಾಪೂರ್ವಕವಾಗಿ, ಸಮಾಧಾನವಾಗಿ, ಭಾವನಾತ್ಮಕವಾಗಿ, ಅದು ಪ್ರಸಾದ ಅಂಥೇಳಿ ಸ್ವೀಕರಿಸುವ ಮನಸ್ಸಿನಲ್ಲಿ ನಿರ್ಣಯವನ್ನು ಮಾಡಿದರೆ ಆವಾಗ ಅದು ನಿಮಗೆ ಸ್ವೀಕರಿಸಿದರೂ ಮುಂದಿನ ದಿನದಲ್ಲಿ ಅದು ಪುಣ್ಯಫಲವನ್ನು ಕೊಡಬಹುದು ಅಂತ ಹೇಳ್ತೇನೆ. ಈ ಕ್ರಮವನ್ನು ಆಚರಣೆ ಮಾಡಿ. ಈ ಸಂದರ್ಭದಲ್ಲಿ ತಾವು ಮಾಡಬೇಕಾದಂತಹ ದೈವಿಕ ಪ್ರಾರ್ಥನೆ, ದತ್ತಾತ್ರೇಯ ದೇವರ ಪ್ರಾರ್ಥನೆಯನ್ನು, ಹಾಗೆಯೇ ಮಾತಾಪಿತೃಗಳ ಇಷ್ಟವಾದ ಸೇವೆಯನ್ನು ಮಾಡ್ತಾ ಬನ್ನಿ. ದೇವರು ಒಳ್ಳೇದು ಮಾಡಲಿ. ನಮಸ್ಕಾರ.